ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಹಬ್ಬದ ದಿನ, ಬುಧವಾರದ ವ್ಲಾಗ್ ಆಗಿರುತ್ತೆ. ಸೊ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಆ್ಯಂಡ್ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡಿದಾಗ ಆಲ್ರೆಡಿ 9 ಗಂಟೆ ಆಗಿತ್ತು. ನಾನು ಸ್ವಲ್ಪ ಲೇಟಾಗೆ ಇದ್ದೆ, 8:30 ಹಂಗೆ. ನಾವು ಟೀ ಇಟ್ಕೊಂಡು ಕುಡಿದು, ಪಾಪು ಹಾಲು ಕುಡಿದು ನಂಗೆ ಹೊಟ್ಟೆ ಹಸಿತೈತೆ ಅಂತಿದ್ಲು. ಅದಕ್ಕೆ ಫ್ರಿಡ್ಜಲ್ಲಿ ದೋಸೆ ಇಟ್ಟಿತ್ತು, ಅದನ್ನೇ ಹಾಕ್ಕೊಟ್ಟಿದ್ದೆ. ಇಷ್ಟಪಟ್ಟು ತಿಂತಿದ್ದಾಳೆ. ಅದಕ್ಕೆ ಸ್ವಲ್ಪ ಕ್ಯಾರೆಟು, ಸಾಂಬಾರು ಸೊಪ್ಪು, ಈರುಳ್ಳಿ ಎಲ್ಲ ಹಾಕಿ ಮತ್ತು ತುಪ್ಪ ಹಾಕಿ ದೋಸೆ ಹಾಕಿದ್ದೆ. ಚೆನ್ನಾಗೈತೆ ಅಂತ ಹೇಳ್ತಿದ್ದಾಳೆ. ಲೈಕ್ ಮಾಡಿ ಅಂತಲೂ ಕೂಡ ಹೇಳ್ತಿದ್ದಾಳೆ. ನಾನು ಹೇಳ್ಕೊಡ್ತಿದ್ದೆ, ಮಾತಾಡು ಅಂತ. ಆವಾಗ ಹೇಳಿದ್ದು. ಸೊ ಇವಾಗ ಆಲ್ರೆಡಿ 11 ಗಂಟೆ ಆಗಿದೆ. ನಾವು ಪಲಾವ್ ಮಾಡ್ಕೊಂಡು ತಿಂದು. ಸೊ ನೀರು ಬಿಟ್ಟಿದ್ರು ಹಬ್ಬದ ದಿನವೇ. ಆದರೆ ಏನು ಅಂದರೆ ಕರೆಂಟ್ ಇರಲಿಲ್ಲ. ನಮಗೆ ಬೇರೆ ಮೋಟ್ರ್ ಹಾಕೊಂಡ್ರಷ್ಟೇ ನೀರು ಬರೋದು. ನೀರು ಬರ್ತಾನೇ ಇಲ್ಲ. ಅಮ್ಮ ಅಲ್ಲೇ ಕೂತಿದ್ರು, ನೀರು ಬರ್ತಿಲ್ವಲ್ಲ ಅಂತ. ನಾವೇನು ಹಬ್ಬ ಮಾಡ್ತಾ ಇಲ್ಲ. ಏನಕ್ಕೆ ನಮ್ಮ ಅಜ್ಜಿನೂ ತೀರೋದ್ರಲ್ವ, 1 ವರ್ಷ ಹಬ್ಬ ಮಾಡೋಂಗಿಲ್ಲ. ಮತ್ತು ನಾವು ಯಾರೋ ದೀಪನೂ ಹಚ್ಚಂಗಿರಲಿಲ್ಲ, ಅಮ್ಮನೂ ನಾನು. ಆ್ಯಂಡ್ ಆ ದೀಪ ಹಚ್ಚೋ ಥರ ಇದ್ರೂ ಕೂಡ ನಿಮಗೆ ಗೊತ್ತು, ನಾನು ದೀಪ ಹಚ್ಚೋದು, ಪೂಜೆ ಮಾಡೋದು. ನಾನು ಆಲ್ರೆಡಿ 1 ವರ್ಷ 10 ತಿಂಗಳಿಂದ ನಾನು ಯಾವ ಹಬ್ಬದಲ್ಲೂ ರೆಡಿ ಆಗೋಲ್ಲ, ದೀಪ ಹಚ್ಚಲ್ಲ. ಇವತ್ತು ಹಬ್ಬದ ದಿನವೂ ಕೂಡ ನಾವು ರೆಡಿನೇ ಆಗಿರಲಿಲ್ಲ. ಸೊ ಮಾಮೂಲಿ ನಾರ್ಮಲ್ ತಿಂಡಿ ಮಾಡ್ಕೊಂಡು ತಿಂದು, ಹಾಗೆ ಮನೆ ಕೆಲಸಗಳು ಮಾಡಿಕೊಂಡು. ಮತ್ತು ಪಾಪು ಎಷ್ಟು ಚೆನ್ನಾಗಿ ಆಟ ಆಡಿಕೊಂಡು ನೀರು ಹಿಡಿತೀನಿ ಅಂತ ನೀರು ಹಿಡಿತಾ ಇದ್ದಾಳೆ. ಅವಳಿಗೆ ಚೌರ್ಗಿನ ಎತ್ತಕ್ಕೂ ಆಗಲ್ಲ. ಆದರೂ ಕೂಡ ಇಲ್ಲ, ನೀರು ಹಿಡಿತೀನಿ, ನೀರಿ ಮಾಮ ಹೊಳೆ ನೀರು ಬಿಟ್ಟೈತಲ್ವಾ ಅಂತೇಳಿ. ನೀರ ಎಲ್ಲಿಗೆ ಹೋಯ್ತಾ ಇದ್ದೀರಿ? ಕಡೆಗೆ ಅಪ್ಪ, ನಿನ್ನ ದೊಡ್ಡ ಪಾಪ ಆಗಿದೆಯಾ? ಚಿನ್ನ ಎತ್ತಾಕ್ಬಿಡ್ತೀನಿ ಮೆತ್ಕೆ. ಚಿನ್ನ ನಾನು ಹಿಡ್ಕೋತೀನಿ ಬಿಡು ಪುಟ್ಟಾಡಿ. ನೀನು ಬೇಡ ಕಂದ, ನಿಂಗೆ ಸುಸ್ತಾಯ್ತದೆ. ಪಾಪ ನೀನು ದೊಡ್ಡೋಳಾಯ್ತಿರಲ್ಲ, ಆಗ ಹಿಡಿಯೋದು. ಇದು ನಲ್ಲಿ ನೀರೋ ಹೊಳೆ ನೀರೋ ಗಿರಿಮಮ್ಮ ಬಿಟ್ಟಿರೋದು? ಹೊಳೆ ನೀಯ ಬಿಟ್ಟೈತೆ. ಗೊತ್ತಿಲ್ಲ ಬಂಗಾರಿ. ಒಂದೊಂದಿನ ಹೊಳೆ ನೀರು, ಒಂದೊಂದಿನ ನಲ್ಲಿ ನೀಯ. ತೆಗಿರಿ, ಅಜ್ಜಿ ಬೈತದೆ. ನಾನು ಹುಯ್ಕೋತೀನಿ, ನೀನು ಆಟಾಡ್ಕೋಗಿ. ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ಇಲ್ಲ ಅಂದ್ರೆ ಏನು ಹೊಡಿತೀಯಾ? ಕರೆಂಟ್ ಇಲ್ವಲ್ಲ ಮೋಟ್ರ್ ಹಾಕೊಳಕ್ಕೆ. ಹಾಕಬೇಕು, ಅಷ್ಟರಲ್ಲಿ ನೀಯ ನಿಂತೋಯ್ತವೆ. ಏನು ಮಾಡೋದೀಗ? ನಮಗೆ ಕುಡಿಯೋಕೆ ನೀಯ ಇಲ್ವಲ್ಲ. ಗೊತ್ತಿಲ್ಲ ಪಪ್ಪ. ಈಗ ನಮಗೆ ಕುಡಿಯೋಕೆ ನೀಯ ಕುದ್ದು ಖಾಲಿ ಮಾಡ್ಬಿಟ್ಟು ನೀರು ಅಂತ ಹೇಳ್ಬಿಟ್ಟು ನೀರು ಬಿಟ್ಕೊಂಡು ಸಳ್ಬಿಟ್ಟು ನಾನು ಕರೆಂಟ್ ಇಲ್ಲ ಸರಿ ಮಾಡ್ಬಿಟ್ಟು ಬರ್ತೀನಿ. ಆಗ ನೀರು ಇಟ್ಕೊಂಡು ಚಿನಿ ನಡಿ. ನೀನು ಏನು ಮಾತಾಡ್ತಿದೀಯಾ? ಅವಳು ಏನು ಮಾತಾಡ್ತಿದ್ದಾಳೆ ಅಂತಾನೆ ಅರ್ಥ ಆಗ್ತಿಲ್ಲ ಫ್ರೆಂಡ್ಸ್ ನನಗೆ. ಚಿನಿ ಕಡೆ ಕುಯ್ಯಿ ಅಲ್ಲಿ ಕುಯ್ಬಾರ್ದು, ಡ್ರೈನೇಜ್ಗೆ ಹೋಯ್ತದೆ. ನೀಯ ಇಲ್ಲ. ಅಯ್ಯೋ, ನೀರು ಬಿಟ್ಟವ್ರೆ, ಕರೆಂಟ್ ಇಲ್ಲ, ಮೋಟ್ರ್ ಆನ್ ಮಾಡ್ಕೊಳ್ಳೋಂಗಿಲ್ಲ. ಹಾಗೆ ಪೈಪ್ಗೆ ಹತ್ತುತ್ತಾವ ಅಂತ ನೋಡ್ದು, ಪೈಪ್ಗೂ ಹತ್ತುತ್ತಾ ಇಲ್ಲ. ಇನ್ನು ನಾವು ಸ್ನಾನ ಮಾಡಿಲ್ಲ. ನಮ್ಮ ಪಾಪ ಸಣ್ಣ ಚೊರ್ಗಿಲಿ ಸ್ವಲ್ಪ ನೀರನ್ನ ತಂದು ಕಡೆಗೆ ಹೋಯ್ತಾವೆ. ಹೋಯ್ತಾವಳೆ, ಇಷ್ಟು ಮಾಡವಳೆ. ಇವಾಗ ಏನು ಮಾಡೋದು? ನಮ್ಮ ನಲ್ಲಿಲಿ ಬೇರೆ ನೀರು ಬರ್ತಾ ಇಲ್ಲ. ಸಂಪ್ ಕಡೆ ತಿರುಗಿಸ್ಬಿಟ್ಟಿದ್ದೀವಿ. ಸಂಪ್ ಹತ್ರ ತಿರುಗಿಸ್ಬಿಟ್ಟು ಇದು ಮಾಡ್ತಾ ಇದ್ದೀವಿ. ಏನು ಮಾಡೋದು ಅಂತ ಗೊತ್ತಿಲ್ಲ ಗೈಸ್. ಕರೆಂಟ್ ಇಲ್ಲ. ನೀರೆಲ್ಲ ಹಿಡಿದು 12 ಗಂಟೆ ಹಂಗಾಗಿತ್ತು. ಟಿ ವಿ ಹಾಕ್ಕೊಟ್ಟಿದ್ದೆ. ಪುಟ್ಟಕ್ಕನ ಮಕ್ಕಳು ನೋಡಿಕೊಂಡು ಕೇಕ್ ಇತ್ತು ಫ್ರಿಡ್ಜಲ್ಲಿ, ತೆಗೆಸ್ಕೊಂಡು ತಿಂತಾ ಇದ್ದಾಳೆ. ಅಂದರೆ ಡೈರೆಕ್ಟು ಫ್ರಿಡ್ಜಿಂದ ತಿಂದು ಕೆಮ್ಮಲಾಗ್ಬಿಟ್ಟಿತ್ತು ಮುಂಚೆ. ಅದಕ್ಕೆ ಇವಾಗ ಫ್ರಿಡ್ಜಿಂದ ಒಂದು 10 ನಿಮಿಷ 20 ನಿಮಿಷ ಎತ್ತಿಟ್ಟು ಆಮೇಲಿಂದನೇ ಕೊಡೋದು, ಏನೇ ಆಗಿರ್ಬೋದು.
ಮತ್ತು ನನ್ನ ಮಗಳಿಗೆ ಎಷ್ಟು ಟಿ ವಿ ಹುಚ್ಚು ಅಂದರೆ ಅಣ್ಣಯ್ಯ ನೋಡ್ತಾಳೆ. ಅವಳ ಫೇವ್ರೆಟ್ ಧಾರಾವಾಹಿ ಅಂದರೆ ರಾಮಾಚಾರಿ. ಅವಳು ರಾಮಾಚಾರಿ ನೋಡಲೇಬೇಕು. ಎಲ್ಲೋ ಮಿಸ್ಸಾಗಿ ಡೈಲಿ ಮಲ್ಕೊಬಿಟ್ರೆ ಅಷ್ಟೇ ನೋಡಲ್ಲ, ಎಚ್ಚರ ಇದ್ರಂತೂ ಅವಳು ರಾಮಾಚಾರಿ ನೋಡಲೇಬೇಕು. ಅಣ್ಣಯ್ಯ, ಪುಟ್ಟಕ್ಕನ ಮಕ್ಕಳು, ಲಕ್ಷ್ಮೀ ನಿವಾಸ, ಅವ್ರ ಹೆಸರೆಲ್ಲ ಹೇಳ್ತಾಳೆ. ಚಿನ್ನು ಮರಿ, ಅದು ಏನೇನೋ ಅವ್ರ ಹೆಸರುಗಳು, ಎಲ್ಲ ಧಾರಾವಾಹಿ ಹೆಸರುಗಳು ಹೇಳಿ. ತುಂಬ ಇಷ್ಟ ಇವಳಿಗೆ ಲಾಲಿಪಾಪ್ ತುಂಬ ಇಷ್ಟ ಇವಳಿಗೆ ಲಾಲಿಪಾಪ್ ತುಂಬ ಇಷ್ಟ ಮುಂದೆ ಹೇಳಮ್ಮ, ಮುಂದೆ ಹೇಳಿ, ಬೇರೆ ಅದೇ ಹಾಡು ಹೇಳಿ ಮುಂದೆ ಅಂತ. ಆ್ಯಂಡ್ ಕೇಕ್ ತಿಂದು ಡ್ಯಾನ್ಸ್ ಎಲ್ಲ ಮಾಡಿ ಸ್ನಾನ ಮಾಡಿಕೊಂಡು 2 ಗಂಟೆ ಹಾಗೆ ಇಬ್ಬರು ಸ್ನಾನ ಮಾಡಿಕೊಂಡು ಮಲಗ್ಸಕ್ಕೆ ಹೋದೆ, ಮಾಡ್ಕೊಳ್ಳಿಲ್ಲ. ಆ್ಯಂಡ್ ಮಿಶೋದವರು ಆರ್ಡರ್ಬು ನೆನ್ನೆನೇ ಬಂದು ನಾನು ಕಾಲ್ ಪಿಕ್ ಮಾಡಿರಲಿಲ್ಲ, ವಾಪಸ್ ಹೋಗಿದ್ರು. ಆ್ಯಂಡ್ ಹಬ್ಬದ ದಿನವೇ ತಂದು ಕೊಟ್ಟರು. ಆ್ಯಂಡ್ ಪಾಪಕ್ಕೆ ತುಂಬ ಖುಷಿಯೊಳಗೆ ಹೊಸ ಬಟ್ಟೆ ಹಾಕ್ಕೊಳ್ಳೋದು ಅಂತ ಹೇಳಿದ್ರೆ, ಈ ಡ್ರೆಸ್ಸು ಆಫರಲ್ಲಿತ್ತು ಡಿಸ್ಕೌಂಟಲ್ಲಿ ಅಂತೇಳಿ ಬುಕ್ ಮಾಡಿದ್ದೆ. 141 ರೂಪಾಯಿ. ಎಷ್ಟು ಚೆನ್ನಾಗಿದೆ, 141ಕ್ಕೆ ವರ್ತು ಇದು ದುಡ್ಡಿಗೆ ಬಟ್ಟೆ ವರ್ತು ಅಂತ ಹೇಳ್ಬೋದು. 155 ಏನೋ ಇತ್ತು. ಫೋನ್ಪೇ ಮಾಡಿದ್ದಕ್ಕೆ ಆಫರು ಅಂದರೆ ಒಂದು 10-15 ರೂಪಾಯಿ ಆಫರ್ ಬಂದು 141 ರೂಪಾಯಿ ಪೇ ಮಾಡಿದ್ದೆ ನಾನು. ಅಂದರೆ ಫೋಟೋಗೆಲ್ಲ ಸಖತ್ತಾಗಿ ಕಾಣಿಸುತ್ತೆ ಡ್ರೆಸ್ಸು. ಅದು ವೈಟ್ ಕಲರ್ದೇನು ಅಷ್ಟು ಚೆನ್ನಾಗಿಲ್ಲ, ಬಟ್ ಮೇಲ್ಗಡೆ ಕೊಟ್ಟಿದ್ದೀರಲ್ಲ ಅದು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ನನಗೆ ಹಬ್ಬದ ದಿನ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ನನಗೆ ನನ್ನ ಗಂಡ ತುಂಬ ನೆನಪಾಗ್ತಾಯಿದ್ರು. ಅದೇ ಮಧ್ಯಾಹ್ನದಂಗೆ ಸ್ನಾನ ಮಾಡಬೇಕಲ್ಲ, ಪಾಪಗಾರು ಸ್ನಾನ ಮಾಡಿಸ್ಬೇಕಲ್ಲ ಅಂತೇಳಿ ಸ್ನಾನ ಮಾಡ್ಕೊಂಡಿದ್ದೆ ಅಷ್ಟೇನೆ. ಆ್ಯಂಡ್ ಇದು ನೆಕ್ಸ್ಟ್ ಡೇ ವ್ಲಾಗು ಮಧ್ಯಾಹ್ನದ ವ್ಲಾಗ್ ಆಗಿರುತ್ತೆ. ನೆಕ್ಸ್ಟ್ ಡೇನೂ ಕೂಡ ಸ್ನಾನ ಮಾಡಿ ರೆಡಿ ಆದೋ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ. ಅಲ್ಲಿ ನೋಡಿ ನನ್ನ ಮಗಳು ಅದು ಮೇಲ್ಗಡೆ ಪಟ್ಟಿ ಲೂಸ್ ಆಗ್ತಿದೆ ಅಂತ ಹೇಳಿ ಬಟ್ಟೆನೇ ಬಿಚ್ಚಾಕಿದ್ಲು. ನಂಗೆ ಅದು ಬೇಡ, ಅದು ಲೂಸ್ ಆಗ್ತಾ ಇದೆ, ನಾನು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಹಾಕೋತೀನಿ, ಇವಾಗ ಬೇಡ ಅಂತ ಅದನ್ನು ರೋಡಲ್ಲೇ ಬಿಚ್ಚಾಕಿದ್ಲು ಬಟ್ಟೆನ. ಸೊ ಸ್ಟಡ್ಡಿನಾದರೂ ಸರಿ ಮಾಡ್ಕೊ ಅಂತ ಹೇಳಿದೆ, ಆಗ ಸರಿ ಮಾಡ್ಕೊತಾ ಇದ್ದಾಳೆ. ಆ್ಯಂಡ್ ಅವಳು ಫೋಟೋಸ್ ಎಲ್ಲ ತೆಗೆದು ಇನ್ಸ್ಟಾಗ್ರಾಮ್ಗೆ ರೀಲ್ಸ್ ಪೋಸ್ಟ್ ಮಾಡೋಕ್ಕೆ ಅಂತೇಳಿ ಕೆಲವೊಂದು ರೀಲ್ಸ್ ಮಾಡಿಸ್ತಾ ಇದ್ದೆ. ಸೊ ಬೀದಿಲೇ ಕೂತಿದ್ದು. ಆ್ಯಂಡ್ ಎಷ್ಟು ಫೋಟೋಗೆ ನಿಂತ್ಕೊಳ್ಳಿಲ್ಲ, ರೀಲ್ಸ್ 1-2 ಮಾಡಿದ್ಲು, ಹೇಗೋ ಡ್ಯಾನ್ಸ್ ಎಲ್ಲ ಮಾಡಿದ್ಲು. ಬಟ್ ಫೋಟೋ ತೆಗಿತೀನಿ ನಿಂತ್ಕೋ ಪಾಪು ಅಂತ ಹೇಳಿದ್ರೆ ನಿಂತ್ಕೊಳ್ಳಿಲ್ಲ. ಆಲ್ರೆಡಿ 2 ಗಂಟೆ ಆಗಿದೆ. ಆ್ಯಂಡ್ ಅನು ಬಂದಳು. ಸೊ ಅನ್ನೊಂದು ನಿಂದು ಫೋಟೋ ತೆಗಿತೀನಿ ನಿಂತ್ಕೊಳ್ಳಿ ಅಂಥೇಳಿ ಕ್ಲಿಪ್ಪಿಂಗ್ಸ್ಗಳು ತೊಗೊಂಡೆ. ಆ್ಯಂಡ್ ಇಬ್ಬರು ಕೂಡ ಡ್ಯಾನ್ಸ್ ಕೂಡ ಮಾಡ್ತಾಯಿದ್ರು. ಅದನ್ನು ಟೆಂಪಲ್ಗೆ ಹೋಗಬೇಕು ಅಂತೇಳಿ ಮತ್ತೆ ಬಟ್ಟೆ ಎಲ್ಲ ಹಾಕಿದೆ. ಏರ್ ಬೆಂಡ್ ಹಾಕಿಸ್ಕೊತಾ ಇರಲಿಲ್ಲ, ಕೈಗೆ ಬಳೆ ಹಾಕಿಸ್ಕೊತಾ ಇರಲಿಲ್ಲ, ತುಂಬ ಹಠ ಮಾಡ್ತಾಳೆ. ಆ್ಯಂಡ್ ಆ ಡ್ರೆಸ್ಸು ನಂಗೆ ತುಂಬ ಇಷ್ಟ ಆಯಿತು. ನಮ್ಮ ಪಾಪು ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ಲು. ಅವಳಿಗೂ ಕೂಡ ತುಂಬ ಇಷ್ಟ ಆಯಿತು ಬಟ್ಟೆ. ಅಮ್ಮ ಬೆಕ್ಕೆಲ್ಲ ಐತೆ ಅಮ್ಮ, ಚೆನ್ನಾಗೈತೆ ಅಂತ ಹೇಳ್ತಾ ಇದ್ಲು. ನಾನು ರೆಡಿಯಾಗಿ ಕೂತಿದ್ದೀನಿ, ದೇವಸ್ಥಾನಕ್ಕೆ ಹೋಗಬೇಕಲ್ಲ ಅಂತ. ಊಟ ಕೊಡ್ತಾರೆ, ಹಬ್ಬದ ದಿನ ಮಾಡಿಸಲ್ಲ, ಯಾಕಂದರೆ ಹಬ್ಬದ ದಿನ ಎಲ್ಲ ಬ್ಯುಸಿ ಇರ್ತಾರೆ, ಬರಲ್ಲ ಅಂತ ಹೇಳಿ ನೆಕ್ಸ್ಟ್ ಡೇ ಮಾಡಿಸ್ತಾರೆ. ಪ್ರತಿ ವರ್ಷವೂ ಮಾಡಿಸ್ತಾರೆ. ಸೊ ಈ ಸಲ ಚೆನ್ನಾಗೇ ಮಾಡಿಸಿದ್ರು ಅಂತ ಹೇಳ್ಬೋದು. ಆ್ಯಂಡ್ ಆ ಸ್ಲಿಪ್ಪರು ಹೊಸವು, ಅದರಲ್ಲಿ ಕಾಲು ಹೊಳ್ಳುತ್ತೆ ಅಂತ ಹೇಳಿದ್ರು ಕೂಡ ಕೇಳ್ದನೇ ವಾಕಿಂಗ್ ಮಾಡ್ತಾ ಇದ್ದಾಳೆ, ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ. ಸೊ ನನಗೆ ಎಷ್ಟು ಟ್ರೈ ಮಾಡಿದ್ದೀನಿ ಅಂತ ಹೇಳಿದ್ರೆ, ಸ್ವಲ್ಪ ಚೆನ್ನಾಗಿ ವೀಡಿಯೋ ಮಾಡ್ಕೊಳ್ಳೋಣ, ಸ್ವಲ್ಪ ಫೋಟೋಸ್ ತೆಗೆಯೋಣ ಅಂತ ಹೇಳಿದ್ರೆ ಕೇಳಲೇ ಇಲ್ಲ. ನಾನು ಕೊನೆಗೆ ಫೋನ್ ಕೊಡ್ತೀನಿ ಅಂತ ಹೇಳಿ ಅವಳದು ಫೋಟೋಸ್ ತೆಗ್ದಿದ್ದಾಯಿತು. ಆ್ಯಂಡ್ ನಾನು ರೆಡಿ ಆಗ್ತಾಯಿದ್ದೀನಿ. ಸ್ನಾನ ಮಾಡಿ ತಲೆನೂ ಬಾಚಿರಲಿಲ್ಲ, ಕ್ರೀಮ್ನೂ ಹಾಕಿರಲಿಲ್ಲ, ಹಾಗಾಗಿ ರೆಡಿ ಆಗ್ತಾಯಿದ್ದೆ ಹೊರಡೋಣ ಅಂತ ಹೇಳಿ. ಸೊ ಆಲ್ರೆಡಿ 2:30 ಆಗಿತ್ತು. ಎಲ್ಲ ಹೋಗೋಣ ಅಕ್ಕಪಕ್ಕದ ಮನೆಯವರೆಲ್ಲ ಅಂತ ಹೇಳಿ ರೆಡಿ ಆಗ್ತಿದ್ದೆ. ಪಾಪು ಮಿರರ್ ಹತ್ರ ನಿಂತ್ಕೊಂಡು ನೋಡಿಕೊಂಡು ಚಾಕ್ಲೇಟ್ ತಿನ್ಕೊಂಡು ಆಟಾಡ್ತಾ ಇದ್ದಾಳೆ. ಅವಳು ಬೆಳಗ್ಗೆಯಿಂದ ಎಷ್ಟು ಚಾಕ್ಲೇಟ್ ತಿಂದಿದ್ದಾಳೆ ಅವಳಿಗೆ ನೆನಪಿಲ್ಲ. ಆ್ಯಂಡ್ ಹೊರಟು ರಂಜು, ನಾನು, ಪಕ್ಕದ ಮನೆ ಲತಾ ಆಂಟಿ, ಅಮ್ಮ, ಪಾಪು ಮುಂದೆ ಹೋಗ್ತಿದ್ದಾರೆ. ಆ್ಯಂಡ್ ಅನು ಬಂದು ರಂಜು ಅವರ ಚಿಕ್ಕ ಮಾವನ ಮಗ ನಮ್ಗೆ ಗೋವಿಂದನ ಜೊತೆ ಹೋಗ್ತಾ ಇದ್ದಾಳೆ ಮುಂದೆ. ಆ್ಯಂಡ್ ನಮ್ಮ ಬೀದಿಲಿ ಕೊಪ್ಪಲು ದೊಡ್ಡವ ಎಲ್ಲರೂ ಬರ್ತಿದ್ದಾರೆ. ತುಂಬ ಜನ ಆಲ್ರೆಡಿ ಹೋಗಿ ಹಣ್ಕಾಯಿ ಮಾಡಿಸ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಹಿಂದೆ ಬರೋರು ಬರ್ತಾ ಇದ್ದಾರೆ.
ಆ್ಯಂಡ್ ಆ ಬೈಕಲ್ಲಿ ಜೋಡಿಗಳು ಹೋಗೋರು ಹೋಗ್ತಾ ಇದ್ದಾರೆ. ರಂಜು ಮಾತ್ರ ಅವ್ರ ಹಸ್ಬೆಂಡ್ ಜೊತೆ ಹೋಗಲಿಲ್ಲ, ನನ್ನ ಜೊತೆ ನಡ್ಕೊಂಡು ಬರ್ತಾ ಇದ್ದಾಳೆ. ಸೊ ಬಂದು 1 ಕಿಲೋಮೀಟ್ರ್ ಆಗುತ್ತೆ, ನಡ್ಕೊಂಡ್ಬಂದು ಕ್ಯೂ ಥರ ಬಿಡ್ತಾಯಿದ್ರು. ಒಳಗಡೆ ಸ್ವಲ್ಪ ಚಿಕ್ಕ ಜಾಗನೇ ಅಲ್ವಾ ಇರೋದು, ನೂಕಾಡ್ತಾರೆ ಅಂತ ಹೇಳಿ ನಮ್ಮನ್ನು ಬಾಗ್ಲ ಹತ್ರನೇ ನಿಲ್ಲಿಸಿದ್ರು. ಅವರು ಹೊರಗಡೆ ಬಂದಮೇಲೆ ಹೋಗಿ ಅಂತ. ಇದು ಮುಂಡೂರಮ್ಮ ಅಂತೇಳಿ ಊರೊಳಗಡೆ ಒಂದು ಟೆಂಪಲ್ ಐತೆ. ಊರಿಂದ ಆಚೆ ಅಂದರೆ 1 ಕಿಲೋಮೀಟರ್. ಅಲ್ಲೂ ಕೂಡ ಒಂದು ಮನೆಗಳೆಲ್ಲ ಇದ್ದಾವೆ, 5-6 ಮನೆಗಳಿದ್ದಾವೆ. ಅಲ್ಲಿ ಇದು ಕಲ್ಲಲ್ಲಿ ಮೂಡಿತಂತೆ ಸ್ಟಾರ್ಟಿಂಗು. ಹಾಗಾಗಿ ಇದನ್ನು ಇಲ್ಲೊಂದು ಟೆಂಪಲ್ ಕಟ್ಟಿ ಇದು ಮಾಡಿದ್ದಾರೆ. ಈ ಸಲ ಚೆನ್ನಾಗಿ ಮಾಡಿಸಿದ್ರು. ಶಾಮಿಯಾನ ಹಾಕ್ಸಿ, ಚೇರ್ ಹಾಕ್ಸಿ, ಟೇಬಲ್ ಹಾಕ್ಸಿ ಎಲ್ಲ ಚೆನ್ನಾಗಿ ಮಾಡಿದರು. ಅನ್ನ ಸಾಂಬಾರು, ಕುರ್ಮ, ಕೇಸರಿ ಬಾತು, ಹಪ್ಪಳ, ಉಪ್ಪಿನಕಾಯಿ, ಪಲ್ಯ ಎಲ್ಲ ಮಾಡಿಸಿದ್ರು. ಆ್ಯಂಡ್ ಟ್ಯಾಂಕರಲ್ಲೂ ಕೂಡ ನೀರು ತರಿಸಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ಊಟ ಮಾಡಿಕೊಂಡು ಪ್ರಸಾದನೂ ಕೂಡ ಕೊಟ್ಟಿದ್ದರು. ನೋಡಿ ಅಲ್ಲಿ ಪಾಪ ಆಟ ಆಡ್ಕೊಂಡು ಬರ್ತಾ ಇದ್ದಾಳೆ. ನಾನು ರಂಜು ಮುಂದೆ ಹೋಗ್ತಾ ಇದ್ದೀವಿ. ಕವರಲ್ಲಿ ಪ್ರಸಾದನ ಬಾಕ್ಸ್ಗೆಲ್ಲ ಕೊಟ್ಟಿದ್ರು. ಈ ಸಲ ವರ್ಷಕ್ಕಿಂತ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಆ್ಯಂಡ್ ಬಂದು ಮಲಗಿದೆ ಸ್ವಲ್ಪ ಹೊತ್ತು. ಆಲ್ರೆಡಿ 5:30 ಆಗಿದೆ. ಯಾಕೋ ಸೆಕೆ ಆಗ್ತಿತ್ತು ಮನೆ ಒಳಗಡೆ, ಆಗ್ತಾ ಇರಲಿಲ್ಲ. ಹೊರಗಡೆ ಬಂದು ಕೂತ್ಕೊಂಡಿದ್ದೀನಿ. ರಂಜು ಬಟ್ಟೆ ಒಗಿತಾ ಇದ್ಲು. ಪಾಪು ಇಬ್ಬರೂ ಸೊಪ್ಪೆಲ್ಲ ಹರ್ಕೊಂಡು ಅವನನ್ನು ಕೃತನು ಸೊಪ್ಪು ಸಾರು ಮಾಡ್ತೀವಿ ಅಂತೇಳಿ ಆಟಾಡ್ತಾ ಇದ್ದಾರೆ. ಸ್ವಲ್ಪ ಬಿಸಿಲೆಲ್ಲ ನಡ್ಕೊಬಂದೆ, ಊಟ ಮಾಡಿಬಿಟ್ಟೆ. ಏನಕ್ಕೋ ಒಂಥರ ಹೊಟ್ಟೆ ಎಲ್ಲ ಭಾರ ಅನ್ನಿಸ್ತಿತ್ತು. ಹೋಗಿ ಸ್ವಲ್ಪ ಹೊತ್ತು ಮಲಗಿದ್ದು ಹೊರಗಡೆ ಕೂತಿದ್ದೀನಿ. ಟೀ ಕುಡಿದ್ಬಿಟ್ಟು ಅಮ್ಮ ಏನೋ ಅಲ್ಲೇ ಕೂತಿದ್ದಾರೆ ನಮ್ಮ ಬಾಗಲಲ್ಲಿ. ನಾನು ರಂಜು ಅವ್ರ ಮನೆ ಹತ್ರ ಕೂತಿದ್ದೀನಿ ನಮ್ಮ ಬೀದಿಲಿ. ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು.